ಗಂಗಾವತಿ ಗ್ಯಾಸ್ ಸಿಲಿಂಡರ್ ನೆಪ ವಿದ್ಯಾರ್ಥಿಗಳ ಊಟಕ್ಕೆ ಕತ್ತರಿ ಎಸ್ಎಫ್ಐ ಖಂಡನೆ. ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಮಾತನಾಡಿ, ವಿರುಪಾಪುರ ನಗರದ ಬಿಸಿಎಂ ಬಾಲಕರ ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಗ್ಯಾಸ್ ಸಿಲಿಂಡರ್ ನೆಪ ಹೇಳಿ ವಿದ್ಯಾರ್ಥಿಗಳ ಊಟಕ್ಕೆ ಕತ್ತರಿ ಹಾಕಿರುವ ಘಟನೆಗೆ ಎಸ್ಎಫ್ಐ ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದೆ ಎಂದರು. ಈ ಕುರಿತು ಜಿಲ್ಲಾ ಸಮಿತಿ ಸದಸ್ಯ ಶರಣಬಸವ ಬಾದ್ನಟ್ಟಿ ಮಾತನಾಡಿ, ವಸತಿ ನಿಲಯದ ನಿಲಯ ಪಾಲಕರ ಬೇಜವಾಬ್ದಾರಿಯಿಂದ ವಿದ್ಯಾರ್ಥಿಗಳು ಮಧ್ಯಾಹ್ನ 4 ಗಂಟೆಯವರೆಗೂ ಉಪವಾಸ ಕೂತು ಪ್ರತಿಭಟನೆ ನಡೆಸಿದರು ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ತಾಲೂಕು ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆಯನ್ನ ತಿಳಿಸಿದಾಗ ಉಡಾಫೆಯಿಂದ ಮಾಡಿದ್ದನ್ನು ತಿನ್ನಿ ಎಂದು ಹಾರಿಕೆಯ ಉತ್ತರ ನೀಡಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಸತಿ ನಿಲಯದಲ್ಲಿ ದಿನನಿತ್ಯ ಹಲವು ಸಮಸ್ಯೆಗಳು ಎದುರಾಗುತ್ತಿದ್ದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆಯೇ ಎಂದು ಪ್ರಶ್ನಿಸಿದರು. ವಿದ್ಯಾರ್ಥಿಗಳ ಗೋಳು ಕೇಳದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕೆಂದು ಒತ್ತಾಯಿಸಿದರು. ವಿದ್ಯಾರ್ಥಿಗಳ ಹೋರಾಟ ತೀವ್ರಗೊಳ್ಳುತ್ತಿದ್ದಂತೆ ಕಾರ್ಯನಿರ್ವಹಣಾಧಿಕಾರಿಗಳು ಕರೆ ಮಾಡಿ ಮಾತನಾಡಿ, ಸಿಇಒ ಅವರ ಗಮನಕ್ಕೆ ವಿಷಯವನ್ನ ತಂದು ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಪ್ರತಿಭಟನೆಗೆ ಸಂದ ಜಯ. ನಂತರ ಪ್ರತಿಭಟನಾ ಸ್ಥಳಕ್ಕೆ ಊಟವನ್ನ ತಂದು ವಿದ್ಯಾರ್ಥಿಗಳಿಗೆ ನೀಡಲಾಯಿತು. ವಿದ್ಯಾರ್ಥಿಗಳು ಎಸ್ಎಫ್ಐ ನೇತೃತ್ವದಲ್ಲಿ ನಡೆದ ಹೋರಾಟವನ್ನ ಶ್ಲಾಘಿಸಿದರು. ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆದು ಕಾರ್ಯನಿರ್ವಾಹಕ ಕಚೇರಿಯ ಮ್ಯಾನೇಜರ್ ಆದ ನಿಜಾಮುದ್ದೀನ್ ಮತ್ತು ಬಿಸಿಎಂ ಇಲಾಖೆಯ ಹಿರಿಯ ನಿಲಯ ಪಾಲಕರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ತಾಲೂಕು ಅಧ್ಯಕ್ಷ ನಾಗರಾಜ್ ಯು, ಜಿಲ್ಲಾ ಜಂಟಿ ಕಾರ್ಯದರ್ಶಿ ಬಸಯ್ಯ ಹಿರೇಮಠ್, ಜಿಲ್ಲಾ ಸಮಿತಿ ಸದಸ್ಯರಾದ ಶರಣಬಸವ ಬಿ, ಮೌನೇಶ್, ವಿದ್ಯಾರ್ಥಿಗಳಾದ ಮಲ್ಲಿ ಉತ್ನೂರ್, ಕೌಸಿಕ್, ಮಂಜು, ಚಿಕ್ಕಮದಿನಾಳ್ ಮತ್ತು ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಕೂಡಲೇ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು. ಈ ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ವಿದ್ಯಾರ್ಥಿಗಳ ಗೋಳು ಕೇಳದ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ವಿದ್ಯಾರ್ಥಿಗಳ ಗೋಳು ಕೇಳದ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಸಿಲಿಂಡರ್ ನೆಪವೊಡ್ಡಿ ವಿದ್ಯಾರ್ಥಿಗಳ ಆಹಾರಕ್ಕೆ ಕತ್ತರಿ ಹಾಕಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ನ್ಯಾಯ ಬೇಕು. ವಿದ್ಯಾರ್ಥಿಗಳನ್ನ ಉಪವಾಸಕ್ಕಿರತಕ್ಕಂತ ಹಾಸ್ಟೆಲ್ ವಾರ್ಡನ್ಗೆ ಧಿಕ್ಕಾರ. ವಿದ್ಯಾರ್ಥಿಗಳನ್ನ ಉಪವಾಸಕ್ಕಿರತಕ್ಕಂತ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಗ್ಯಾಸ್ ಸಿಲಿಂಡರ್ ನೆಪ ಹೇಳಿ ವಿದ್ಯಾರ್ಥಿಗಳ ಊಟಕ್ಕೆ ಕತ್ತರಿ ಹಾಕಿರ್ತಕ್ಕಂತ ಹಾಸ್ಟೆಲ್ ವಾರ್ಡನ್ಗೆ ವಿದ್ಯಾರ್ಥಿಗಳು ಊಟ ಕೂಡ ಮಾಡದೆ ನಿಲಯ ಪಾಲಕರಿಗೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಸಮಸ್ಯೆ ಆಗಿದೆ ಸರ್, ಇದನ್ನು ಬಗೆಹರಿಸ್ಕೊಡಿರಿ ಅಂದರೆ ನಿಮ್ಮ ಸಮಸ್ಯೆ ಕೇಳೋಕ್ಕಾಗಲ್ರಿ, ನೀವು ಹೇಳ್ದಂಗೆ ಕೇಳೋಕ್ಕಾಗುತ್ತೆ ಅಂದ್ರಿ ಅಂತ ಹೇಳಿಬಿಟ್ಟು ಉಡಾಫೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಮಾತಾಡ್ತಕ್ಕಂಥ ಅಧಿಕಾರಿಗಳು ಮತ್ತು ಹಾಸ್ಟೆಲ್ನ ನಿಲಯ ಪಾಲಕರು ತಮ್ಮ ಕರ್ತವ್ಯಕ್ಕೆ ಅನರ್ಹ ಅಂತಲೇ ಹೇಳ್ಬೋದು. ಇವರು ಈಗೇನಿದೆ ಈ ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವಾರ್ಡನ್ನು ನಮ್ಮ ಹತ್ರ ವಿತ್ ಪ್ರೂಫ್ ರೆಕಾರ್ಡ್ ಇದೆ ಸರ್. ವಿದ್ಯಾರ್ಥಿಗಳು ಕಾಲ್ ಮಾಡಿಬಿಟ್ಟು ಕೇಳಿದೆ, ನೀನ್ಯಾರು ಮಾತಾಡೋದಕ್ಕೆ ಅಂತ ಕೇಳ್ತಾರೆ ಸರ್. ವಿದ್ಯಾರ್ಥಿಗಳು ಹಾಕ್ಬಿಟ್ಟು ಕೇಳೋಕ್ಕೆ ಹಾಕಿಲ್ವ ಸರ್? ಕನಿಷ್ಠ ನಮಗೆ ಈ ಥರ ಊಟ ಬೇಕು ಸರ್. ನಮಗೆ ಗೌರ್ಮೆಂಟಿಂದ ಏನು ಇದಾಗಿದೆ ಮೆನು ಚಾರ್ಟ್ ಪ್ರಕಾರ ಆ ಊಟ ಕೂಡ ಹಾಕಕ್ಕಾಗ್ತಿಲ್ಲ ಸರ್. ಇವ್ರಿಗೆ ವಿದ್ಯಾರ್ಥಿನೂ ಕೇಳಿ ಸರ್, ಬೆಳಿಗ್ಗೆ ನಾಷ್ಟ ಹೆಂಗಾಗಿದೆ ಅಂತ. ಯಾವ ವಿದ್ಯಾರ್ಥಿನೂ ಊಟ ಮಾಡಿಲ್ಲ ಸರ್, ಬೆಳಿಗ್ಗೆನೂ ಊಟ ಮಾಡಿಲ್ಲ, ಇಷ್ಟೊತ್ತಾದ್ರೂ ಕೂಡ ಊಟ ಮಾಡಿಲ್ಲ. ಬೆಳಿಗ್ಗೆಯಿಂದ ಇಷ್ಟುವರೆಗೂ ಒಬ್ಬ ವಿದ್ಯಾರ್ಥಿ ಕೂಡ ಊಟ ಮಾಡಿಲ್ಲ ಸರ್. ಬರೇ ಉಡಾಫೆ ಉತ್ತರಗಳು ಸರ್. ವಿದ್ಯಾರ್ಥಿಗಳು ಕಾಲ್ ಮಾಡಿ ಇಂಥ ಸಮಸ್ಯೆ ಇದ್ರೆ ನೀನ್ ಯಾರು ಮಾತಾಡಕಂತ ಕೇಳ್ತಾರ್ರಿ. ಈ ತರನಾ ರೆಸ್ಪಾನ್ಸ್ ಮಾಡೋದ? ನಿಲಯ ಪಾಲಕರಾಗಿ ಈ ತರ ರೆಸ್ಪಾನ್ಸ್ ಸ್ಟೂಡೆಂಟ್ಗೆ ಮತ್ತೆ ಫೋನ್ ಹಚ್ಚಿದ್ವಿ ಸರ್, ಹಾಸ್ಟೆಲಲ್ಲಿ ಇಂಥ ಸಮಸ್ಯೆ ಇದೆ, ಗ್ಯಾಸ್ ಇಲ್ಲ ಅಂತ ಆಗ್ತಿದ್ದೀವಿ. ಅಷ್ಟರಲ್ಲಿ ಫೋನ್ ಪಿಕ್ ಮಾಡಿಲ್ಲ. ಫೋನ್ ಪಿಕ್ ಮಾಡಿದ್ರು ಸರ್ ಹಾಸ್ಟೆಲ್ ಇಂಥ ಸಮಸ್ಯೆ ಇದೆ ಅಂದರೆ ನಾವು ಬಿಜಿ ಅದೀವಿ, ಬರೋಕ್ಕಾಗಲ್ಲ ಅಂದು. ಅದಕ್ಕೆ ನಾವು ಇವತ್ತು ಬಟ್ಟೆ ಇಲ್ಲೇ ತಾಲೂಕು ಪಂಚಾಯತಿಗೆ ಬಂದಿದ್ದೀವಿ. ಅದಕ್ಕೆ ಕಾರಣ ಈಗ ಇಲ್ಲಿ ಸಂಬಂಧಪಟ್ಟ ಬಂದು
ಏನೈತಿ ಬಗ್ಗೆ ಸರ್ ಮತ್ತೆ ಹೋಗೋದಾಗಲ್ಲ ಸರ್ ಈ ಬಿಸಿಲಲ್ಲಿ ಅಲ್ಲಿವರೆಗೂ ನಾವು ಮತ್ತೆ ಹೋಗೋದಾಗಲ್ಲ ಏನು ಹೆಲ್ತ್ ಇಶ್ಯೂ ಆಗ್ತಾನೆ ಪ್ರಾಬ್ಲಮ್ ಆಗುತ್ತೆ ಸರ್ ಓಪನ್ ಟು ಓಪನ್ ಹೇಳ್ಕೊಂತೀನಿ ಸರ್ ಶೇಖರಪ್ಪ ಸಿಲಿಂಡರ್ ಪ್ರಾಬ್ಲಮ್ ಆಗಿದ್ದಂತ ಸರ್ ಬೆಳಗ್ಗೆನೇ ಗೊತ್ತಿದೆ ಸರ್ ಬೆಳಗ್ಗೆನ ಸೈಡಿಗೆ ಇವ್ರ ಕಣ್ಣೆದುರುಗಡೆ ವಿದ್ಯಾರ್ಥಿಗಳು ಇಷ್ಟು ವಿದ್ಯಾರ್ಥಿಗಳು ಇವ್ರ ಕಣ್ಣೆದುರುಗಡೆ ಇಲ್ಲಿ ಬಂದು ಕೂತೆ ಇವಾಗ ಬಂದಿದ್ದಾರೆ ಸರ್ ಇವರು ಅವ್ರಿಗೆ ರೆಸ್ಪಾನ್ಸ್ ಮಾಡೋದು ಇಂಪಾರ್ಟೆಂಟ್ ಸರ್ ಗ್ರೂಪ್ ಮೆಸೇಜ್ ಹಾಕಿದೆ ಸರ್ ಒಂದು ಕಾಲ್ ರಿಪ್ಲೈ ಮಾಡಿದ್ದಾರೆ ಕೇಳಿ ಸರ್ ಇಲ್ಲ ಅಂದ್ರೆ ಅವ್ರನ್ನ ಕೇಳ್ತಾರೆ ನಾವು ಅವ್ರು ಎಷ್ಟಕ್ಕೆ ರಿಪ್ಲೈ ಮಾಡಿದ್ದಾರೆ ಎಷ್ಟು ಮೆಸೇಜ್ ಮೆಸೇಜ್ ಹಾಕಿದೆ ರಿಪ್ಲೈ ಮಾಡಲ್ಲ ಸರ್ ಅವ್ರು ಎಷ್ಟು ಮೆಸೇಜ್ ರಿಪ್ಲೈ ಮಾಡಿದ್ದಾರೆ ನೋಡಿ ಸರ್ ಅವ್ರ ಫೋನ್ ಅಲ್ಲಿ ಊಟ ಇಲ್ಲ ಅಂತ ಫೋನ್ ಹಚ್ಚಿ ಏನು ಹೆಲ್ತ್ ಇಶ್ಯೂ ಆಗಿದೆ ಅಂತ ಫೋನ್ ಹಚ್ಚಿ ಎಟ್ಲೀಸ್ಟ್ ರೆಸ್ಪಾನ್ಸ್ ಅನ್ನ ಮಾಡ್ಬೇಕಲ್ಲ ಸರ್ ಸತ್ರ ನೀವು ಏನ್ ನಿಂತಿರಿ ನೋಡ್ತೀರಿ ಸರ್ ನೀವು ಏನ್ ನೋಡ್ತೀರಿ ನೀವು ಫೋನ್ ಫಿಕ್ಸ್ ಮೇಲೆ ಮೆಸೇಜ್ ಅಲ್ಲಿ ಏನ್ ಮಾಡ್ತೀರಿ ನೀವು ಮಾಡೋ ಕೆಲಸ ಏನ್ ಸರ್ ನಿಮ್ದು ಸರ್ ಜತ್ರ ಕಡೆ ಮಾಡಂಗಿಲ್ಲ ಮಾಡಿ ಸರ್ ಇಲ್ಲ ಅಂತ ಊಟ ಮಾಡಲಿ ಸರ್ ಆಗಲ್ಲ ಸರ್ ಸರ್ ಸಮಸ್ಯೆ ಜಗ್ಗಿದಾವ ಸರ್ ರೆಸ್ಪಾನ್ಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್ 5 ನಿಮಿಷ ಬರ್ತೀನಪ್ಪ ವೇಟ್ ಮಾಡೋದು ಹೆಂಗಿರುತ್ತೆ ಸರ್ ನಾವು ಬೇರೆ ಕಡೆ ಹೆಂಗಿರುತ್ತೆ ಸರ್ ಎಲ್ಲಿ ಸರ್ ನೀವು ಯಾರು ಫೋನ್ ರೆಕಾರ್ಡ್ ತೋರ್ಸಂದ ಸರ್ ಬೇಕಾದ್ರೆ ನಾವು ಸುಳ್ಳು ಹೇಳಿದ್ರೆ ಅದು ಮಾಡ್ಲಾರ್ಸೋಲ್ಲ ಊಟದ ನೀರಲ್ಲಿ ಅಲ್ಲಿ ಇಲ್ಲಿ ವಸತಿ ಏನೋ ಸಪ್ನ ನೀವು ರೆಸ್ಪಾನ್ಸ್ ಮಾಡ್ತಿರೋದು ನಾಳೆ ಒಂದು ಕ್ಯಾಂಡಿಡೇಟ್ ಸಿಕ್ತಪ್ಪ ಅಂತ ಏನು ಪ್ರಾಬ್ಲಮ್ ಇರುತ್ತೆ ಇದು ತಂದೆ ಮಕ್ಕಳ ಸಂಬಂಧ ನಮ್ಮ ಮಕ್ಕಳೇ ಅವ್ರು ಇಲ್ಲಿ ಬರೋ ಕಾರಣಪ್ಪ ಅಂತಾರೆ ಸ್ವಲ್ಪ ನಿಮ್ಮ ರಿಲೇಷನ್ಶಿಪ್ ಏನಾಗಿದ್ದಾಗಿತ್ತು ಕೆಟ್ಟೋಗುತ್ತೆ ಅಂತಂದರೆ ಯಾಕೆ ಅವ್ರಿಗೆ ಯಾಕೆ ಮೂಲಭೂತ ಸೌಕರ್ಯ ಕೊಡ್ತಿಲ್ಲ ಸರಿ ಅದೆಲ್ಲ ಮೊದಲು ವ್ಯವಸ್ಥೆ ಮಾಡ್ತಾರೆ ನಿಮಗೇನು ಸಮಸ್ಯೆ ಫಸ್ಟ್ ಮುಂಜಾಗ್ರತೆ ತಗೋಬೇಕು ಯಾಕಂದ್ರೆ ಯಾಕೆ ಬರುತ್ತೆ ಸರ್ ಸಮಸ್ಯೆ ಬಗ್ಗೆ ಯಾವ್ದೈತಿ ಯಾವ್ದಿಲ್ಲ ಅಂತ ಆಲೋಚನೆ ಮಾಡಿ ಮುಂದೆ ಮಾಡಬೇಕು ರೆಸ್ಪಾನ್ಸ್ ಇಲ್ಲ ಸರ್ ರೆಸ್ಪಾನ್ಸ್ ಮಾಡಕ್ಕೆ ಹೇಳಿ ಸರ್ ಸಮಸ್ಯೆ ಹೇಳ್ಕೊಂಡು ಗೊತ್ತಿದ್ದಾರೆ ಎಲ್ಲ ಕಡೆ ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ಏನು ಹೇಳಿ ಇವತ್ತು ಸರ್ ಒಂದ್ ಸೆಕೆಂಡ್ ಸರ್ ಅವ್ರಿಗೇನ್ ಗ್ಯಾಸ್ ಮೇಲೆನೆ ಮಾಡಿಕೊಡ್ಬೇಕಂತಂದು ಏನು ಡಿಮ್ಯಾಂಡ್ ಇಟ್ಟಿಲ್ಲ ಸರ್ ಸೌದೆ ಒಲೆ ಆದ್ರೂ ಊಟ ಮಾಡಿಕೊಟ್ರು ಊಟ ಮಾಡ್ತಾರೆ ಸರ್ ಅವರು ನಾನೇ ಕುಂತು ಆಫೀಸ್ನಾಗ ಕುಂತ್ಕೊಂಡ್ರು ಅಷ್ಟು ರೆಡಿ ಮಾಡಿಸಿ ಸೌದೆ ಒಲೆ ಸರ್ ಅವ್ರು ಏನು ಕೇಳಿಲ್ಲ ಸರ್ ಗ್ಯಾಸಿನ ಮೇಲೆ ಮಾಡಿಕೊಡ ಅಂತ ಕೇಳಿಲ್ಲ ಸರ್ ಸೌದೆ ಒಲೆಯಲ್ಲಿ ಮಾಡಿಕೊಡ್ಬೋದಲ್ಲ ಸರ್ ಸೌದೆ ಒಲೆ ಕೂಡ ತಂದು ಕೊಡಕ್ಕೆ ರೆಡಿ ಇಲ್ಲ ಸರ್ ಗ್ಯಾಸ್ ಪರ್ಸನ್ ಸರ್ ಸಾಯಂಕಾಲ ಕೊಡ್ತಾರಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಸರ್ ಮತ್ತೆ ಇವಾಗ ಗ್ಯಾಸ್ ಬರುತ್ತೆ ಸರ್ ಉಪವಾಸ ಸಹಾಯ ಪಡ್ತೀವಿ ಸರ್ ಎಲ್ಲ ಕಡೆ ಇಶ್ಯೂ ಇದೆ ಗ್ಯಾಸ್ ಇಂದು ಅದು ನಿಮಗೂ ಗೊತ್ತಿದೆ ನೀವು ಪೇಪರ್ ನೋಡ್ತೀರಾ ನ್ಯೂಸ್ ನೋಡ್ತೀರಾ ಸರ್ ಎಲ್ಲ ಗ್ಯಾಸ್ ಕೊರತೆ ಆಗುತ್ತೆ ಅಂತ ಹೇಳಿ ನೀವು ಅಷ್ಟು ನಡೆಸ್ತಕ್ಕಂಥದ್ದು ಯಾಕೆ ಹಾಗಾದ್ರೆ ಗ್ಯಾಸ್ ಎಷ್ಟೇ ಇರಲ್ಲಂದ್ರೆ ಆಯ್ತು ಸರ್ ಗ್ಯಾಸಿನ ಸಮಸ್ಯೆ ಇದೆ ಬಿಟ್ಬಿಡೋಣ ಅಡಿಗೆ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ಲ ಆಲ್ಟರ್ನೇಟಿವ್ ಆಗಿದ್ರೆ ವಿದ್ಯಾರ್ಥಿಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ನೀವೇನ್ ಕೇಳ್ತಾ ಇದ್ರಿ ಇವಾಗ ಮನೆಗಳಲ್ಲಿ ಸಮಸ್ಯೆ ಇದೆ ಎಲ್ಲ ಕಡೆ ಇದೆ ಅಂತ ಹೇಳಿದ್ರಿ ನಾವೇ ನಿಮ್ಮ ಮನೆ ಆಸ್ತಿ ಕೇಳ್ತಿದ್ದೀವ ನಿಮ್ಮ ಮನೆಯಿಂದ ಗ್ಯಾಸ್ ತಗೊಂಬ ಅಂತ ಹೇಳಿದ್ವಿ ನೀವು ಮಾತಾಡಿದ್ದೇನ್ರಿ ನೀವು ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಆನ್ಸರ್ ಏನು ನಿಮ್ಮ ತಾಲೂಕು ಆಫೀಸರ್ ಫೋನ್ ಮಾಡಿದ್ರೆ ಸಣ್ಣ ವಿಷಯ ಅಂತ ಊಟ ಮಾಡಿದ್ರೆ ಇವತ್ತು ವಿದ್ಯಾರ್ಥಿಗಳು ತಾಲೂಕು ಪಂಚಾಯತಿ ಮುಂದೆ ಬಂದು ಕೂತ್ಕೊಂಡಿರೋದು ಸಣ್ಣ ವಿಷಯ ನಿಮ್ಮ ಅಧಿಕಾರಿಗಳಿಗೆ ಅವ್ರು ಬರೋವರೆಗೂ ಕೂಡ್ತೀವಿ ಇಲ್ಲ ಆಗಲಿಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ ಬರಲಿ ಅವ್ರ ಗಮನಕ್ಕೂ ತರ್ತೀವಿ ಏನು ಅನ್ಕೊಂಡಿದ್ದಾರೆ ಇವತ್ತು ವಿದ್ಯಾರ್ಥಿಗಳಂತಂದ್ರೆ ನಿಮ್ಮ ಕೈಗೊಂಬೆ ಅನ್ಕೊಂಡಿದ್ದೀರಾ ಏನು ವಿದ್ಯಾರ್ಥಿಗಳು ಏನು ಹೇಳಿದ್ರು ನಡಿ ತರ್ಕೊಂಡಿದ್ದೀರಾ ಇಲ್ಲ ಇವ್ರು ಮಾಡಿದ್ದೇ ಅಧಿಕಾರ ಆಗೈತಿ ಈಗ ಸರ್ ಬೆಳಗ್ಗೆ ನಾಷ್ಟ ಕೇಳ್ರಿ ಸರ್ ಬೆಳಗ್ಗೆ ಇರ್ತಕ್ಕಂಥ ಇಷ್ಟು ವಿದ್ಯಾರ್ಥಿಗಳು ಕೇಳ್ರಿ ಸರ್ ಬೆಳಗ್ಗೆ ನಾಷ್ಟ ಕೂಡ ಕರೆಕ್ಟ್ ಆಗಿ ಆಗಿಲ್ಲ ಸರ್ ಅರ್ಧಂಬರ್ಧ ನಾಷ್ಟ ಮಾಡ್ಬೇಕು ವಿದ್ಯಾರ್ಥಿಗಳು ಹೋಗಿದ್ದಾರೆ ಮಧ್ಯಾಹ್ನ ಊಟ ಮಾಡ್ಬೇಕಂತ ಬಂದ್ರೆ ಮಧ್ಯಾಹ್ನ ಊಟ ಕೂಡ ಇದೇ ತರ ಮಾಡ್ತಾರೆ ಸರ್ ಲಿಟ್ರಲಿ ಬೆಳಗ್ಗೆಯಿಂದ ಒಬ್ಬೊಬ್ಬ ಸ್ಟೂಡೆಂಟ್ ಬೆಳಗ್ಗೆಯಿಂದ ಲಿಟ್ರಲಿ ಉಪವಾಸ ಅದಾರ ಸರ್ ಇಷ್ಟರವರೆಗೂ ಸರ್ ನಿನ್ನೆ ನೈಟ್ ಊಟ ಮಾಡ್ತಾರೆ ಬೆಳಗ್ಗೆಯಿಂದನೇ ಉಪವಾಸ ಅದಾರ ಸರ್ ವಾರ್ಡನ್ ಸರ್ ಇಷ್ಟರ ಮಟ್ಟಿಗೆ ಮಿಕ್ಕ ಜನದಲ್ಲಿ ಹಾಕೊಂಡ್ಬರ್ತೀವಿ ಸರ್ ನಾವು
ಚರ್ಚೆ ಮಾಡೋದಲ್ಲ. ಈಗ ಅಡಿಗೆ ಸರಿಯಾಗಲ್ಲ ಅಂತಂದಾಗ ನೀನು ರೆಸ್ಪಾಂಡ್ ಇಟ್ಕೊಂಡು ಅವ್ರು ಏನು ಇದು ಅಡಿಗೆ ಏನು ಕಡಿಮೆ ಆಗೈತೆ ಸರಿ ಮಾಹಿತಿ ಅಡಿಗಾರಿ ಏನಂತ ಸರ್ ಹೋಟೆಲ್ ವಾರ್ಡನ್ನು ತಂದು ಕೊಟ್ಟಿಲ್ಲ, ನಾವು ಮಾಡ್ತಾ ಇಲ್ಲಪ್ಪ, ತಂದು ಕೊಟ್ರೆ ನಾವು ಈ ಕೂಡಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ತಂದು ಕೊಡಕ್ಕೆ ರೆಡಿ ಇಲ್ಲ. ಹಂಗಂದ್ರೆ ಏನು ಹುಡುಗಿ ಫೋನ್ ಮಾಡಿದ್ರೆ ನೀವು ಡಿಒ ಮೇಡಮ್ ಅವರಿಗೆ ಫೋನ್ ಮಾಡೋಣ ಸರ್ ಹೀಗೆ ಸರ್ ಹಿಂಗೆ ವಾದ ಮಾಡೋಣ, ಊಟ ತರಿಸ್ತೀರಿ ಸರ್? ಅವ್ರಿಗೆ ಏನೇನಾದ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಬರೋಬ್ಬರಿ ಕಂಪ್ಲೇಂಟ್ ಹಾಕಿ ಮಾಡ್ಸ್ಕೊಂಡು ಗ್ಯಾರಂಟಿ ಮಾತ್ರ ಬರೀ ಇಲ್ಲೇ ಮಾತಾಡ್ತೀನಿ ಗೊತ್ತಾಗತ್ತಿಲ್ರಿ ಅವ್ರ ರಾಜೀನಾಮೆ ಕೊಟ್ಬಿಟ್ಟು ಇಲ್ಲೇ ಮಾತಾಡ್ತೀನಿ ಇವರೊಂದು ಕಮಿಷನರ್ ಒಂದು ಆದೇಶ ತಂದ್ರಿ ಇವರು, ಅದ್ರ ಮೇಲೆ ಇವರು ವಾರ್ಡನ್ನು ಇವ್ರು ತಾಲೂಕು ಅಧಿಕಾರಿಗಳು ಮಾಡಕತ್ತಾರೆ ಇವ್ರು ಅಟೆ. ಇಲ್ಲಿಗೆ ಆಯ್ತಪ್ಪ ತರಿಸ್ತೀನಿ, ಇಲ್ಲೇ ಊಟ ಮಾಡ್ತಾರೆ. ಇಲ್ಲ ಏನೋ ಒಂದು ಇದು ಮಾಡಿದ ವಾರ್ಡನ್ಗಳು ಇಲ್ಲಿ ತಾಲೂಕು ಅಧಿಕಾರಿಗಳು ಒಂದು ಸಾಯಂಕಾಲ ಬರ್ತೈತೆ ಸಿಲಿಂಡರ್ ಮಾಡಿಕೊಡ್ತೀಯಪ್ಪ, ಸ್ವಲ್ಪ ಅನ್ನ ಸರಿಗೆ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿ ಇವತ್ತು ಈ ಸಿಲಿಂಡರ್ ತಂದಿನಿ, ಅಡುಗೆ ಮಾಡಿಸಿನಿ. ಓಕೆ, ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದ್ದಿಲ್ಲ ರೀ? ಇಲ್ಲ ಹಂಗಲ್ಲ, ಅವ್ರು ಕೊಡ್ತು ಅಂದ್ರೆ ಗ್ಯಾಸ್ ಕೊಡ್ತೀನಿ ಅನ್ನೋದಕ್ಕೆ ನಾನು ವೇಟ್ ಮಾಡಿ ಸರ್ ನಿಮ್ಮ ಇದಕ್ಕೆ ವಿದ್ಯಾರ್ಥಿಗಳ ಆಹಾರಕ್ಕೆ ಕತ್ತರಿ ಆಗ್ತಕ್ಕಂಥ ಸರಿ ಅಲ್ಲಲ್ಲ? ಹೇಳ್ತಲ್ಲ, ನಾನು ಹೇಳಿದವ್ರು ಸರ್ ಕಳಿಸಿ ಅಂತ ಈ ಆಯ್ತು ಸರ್ ಕಳ್ಸಿ ಅಂತಿದ್ವಿ. ಈ ಮತ್ತೆ ಕಳ್ಸಿ ಹಾಕಲ್ಲ, ಬೇರೆ ಕಡೆ ನಾವು ಒಬ್ಬರು ಮನೆಯಿಂದ ಕೇಳಿ ಭಾಳ ಸಲ ಕೇಳಿದೆ. ಎಲ್ಲರೂ ಯಾರ ಮನೆಗೆ ಸಿಲಿಂಡರ್ ರೀ ಟೈಟ್ ಐತೆ ಅಲ್ಲಿ ಅಲ್ಲ, ನಾನು ಭಾಳ ಮಂದಿ ಕೇಳಿ ಅಲ್ಲ. ಈಗ ನಾವು ಅದಕ್ಕೆ ಇದು ಮಾಡಿದ್ವಿ ರೀ, ಹೋಗಿ ಬೆಳಗ್ಗೆಯನ್ನು ಕುಂತು ಹೋಗಿ ಮತ್ತಿತ್ತು ಸಾವಿರ ಫೋನ್ ಮಾಡಿ ಸಾವಿರ ಮಾಡಿ ಹೇಳ್ಯಾರಿಗೆ ನಡೀರಿ ನಮ್ಮ ಗ್ಯಾಸ್ ಸೈಡ್ಲಿಕ್ಕೆ ಸೌದೆ ಮಾಡಕ್ಕೆ ರೆಡಿ ಅಂತ ಅಡಿಗೆ ಮಾಡಕ್ಕೆ ಅವ್ರಿಗೆ ಹೇಳೀನಿ. ತಪ್ಪಿಲ್ಲಮ್ಮ, ಗ್ಯಾಸ್ ಸಿಕ್ಕರೆ ಸರಿ, ಇಲ್ಲ ನೀವು ಹೇಳಿದ್ರೆ ಅವರು ಅಡಿಗೆರ್ ಕೆಲಸ ಮಾಡಲ್ಲ ಅನ್ಸರ್? ಈಗ ನೀವು ಹೇಳಿದ್ರೆ ಅವರು ಅಡಿಗೆರ್ ಕೆಲಸ ಮಾಡಲ್ಲ ಅನ್ಸರ್? ಮಾಡ್ತಾರ. ಅವ್ರು ಏನ್ ಹೇಳಿದಾರೆ ಸರ್ ಅಲ್ಲಿ? ಸಿಬ್ಬಂದಿಗಳು ಏನ್ ಹೇಳ್ತಾ ಇದಾರೆ, ವಾರ್ಡನ್ಗಳು ಕೊಡ್ತಾ ಇಲ್ಲ ನಮಗೆ, ಹಂಗಾಗಿ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಆ ಸೌದೆ ಒಲೆನ ಕೊಡ್ತಾ ಇಲ್ಲ, ಗ್ಯಾಸ್ ಕೊಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಹಾಕ್ತೀನಿ, ಗ್ಯಾಸ್ ಸಿಗಲ್ಲ ಮುಂದೆ ಸೌದೆ ಹಾಕ್ತೀನಿ. ಯಾವಾಗ ಹಾಕ್ತೀರಿ? ಬೆಳಗ್ಗೆಯಿಂದ ಊಟ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮಧ್ಯಾಹ್ನದ ಊಟ ಮಾಡ್ತಾರೆ. ಅವ್ರಿಗೆ ಏನಾದ್ರೂ ಎಮರ್ಜೆನ್ಸಿ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಯಾರು ಜವಾಬ್ದಾರಿ ಸರ್ ಅದಕ್ಕೆ? ಅದಕ್ಕೆ ನಾನು ಅನ್ನ ಸರ್ ಮಾಡ್ತೀನಿ. ಸಿಲಿಂಡರ್ ನಿಮ್ಗೆ 15 ದಿವಸ ಮುಂಚೆ ಪೇಪರ್ ನೋಡ್ತೀರಾ, ಟಿವಿ ನೋಡ್ತೀರಲ್ಲ ಸರ್ ನೀವು? ಗೊತ್ತಿಲ್ಲ ಸರ್ ನಿಮ್ಗೆ ಸಮಸ್ಯೆಗಳು? ಇದು ಅಷ್ಟೇ ಇಲ್ಲ ಸರ್, ಹಿಂದೆ ಇರ್ತಕ್ಕಂಥ ಸಮಸ್ಯೆಗಳು ಅಷ್ಟರಲ್ಲಿ ಗೊತ್ತಿದೆ ನಿಮ್ಗೆ. ಬೇಜವಾಬ್ದಾರಿಯಿಂದ ನಡ್ಸಕತ್ತಿದಾರ, ಬೇಜವಾಬ್ದಾರಿಯಿಂದ ನಡ್ಸಕತ್ತಿದಾರ. ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿದ್ರೆ ಮಾಡ್ತಾ ಇಲ್ಲ ನೀವು. ಅಂತಂದ್ರೆ ನೀವು ಈ ತರ ಊಟ ಇರ್ಲಾರ ಪರಿಸ್ಥಿತಿಯಲ್ಲಿ ನಮ್ಮ ತರ ನಾವೇನ್ ಇರ್ಬೇಕಾ ಸಾಯ್ಬೇಕಾ ಸರ್? ನೋಡಿ ಅಲ್ಲ, ಇಲ್ಲೇ ಗೊತ್ತಾಗ್ತಿದೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಹೇಳ್ಕೊತಾ ಇದ್ರೆ ಅವರು ಫೋನ್ ಮಾತಾಡ್ಕಂತ ಸೈಡ್ಗೆ ಹೋಗ್ತಾ ಇದಾರೆ. ಅಂದ್ರೆ ಅವ್ರು ಬೇಜವಾಬ್ದಾರಿತನ ನಿರ್ಲಕ್ಷ್ಯತನ ಎಷ್ಟಿದೆ ಅಂತ ಇಲ್ಲೇ ಗೊತ್ತಾಗ್ತಿದೆ. ಫೋನ್ ಮಾಡಿದಲ್ರಿ, ಸಮಸ್ಯೆಗಳು ಏನಿದೆ ವಿದ್ಯಾರ್ಥಿಗಳು ಫೋನ್ ಮಾಡಿದ್ರೆ ನೀವೇನ್ ಹೇಳ್ತೀರಾ? ರೆಕಾರ್ಡ್ ಇದೆ ಸರ್, ನೀವೇನ್ ಹೇಳ್ತೀರಿ? ಪರ್ಸನಲ್ ಕೆಲಸ ಇದೆ, ನಾನು ಬರಕ್ಕಾಗಲ್ಲ ಅಂತಂದ್ರೆ 5 ನಿಮಿಷ ಬಂದು ಸರ್, ವಿದ್ಯಾರ್ಥಿಗಳು ಊಟ ಮಾಡಿಲ್ಲ ಸರ್, ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀವಿ, ಚಕ್ರ ಬರಕತ್ತೆ, ಬೆಳಗ್ಗೆ ಟಿಫಿನ್ ಮಾಡಿಲ್ಲ, ಹಂಗ ಹೋಗಿದ್ದೀವಿ ಸರ್ ಅಂತ ಇನ್ಫಾರ್ಮೇಶನ್ ಕೊಟ್ರೆ ನೀವೇನಂದ್ರೆ ನನ್ನ ಪರ್ಸನಲ್ ವರ್ಕ್ ಆಯ್ತು ಸರ್, ನಾವು ಬರ್ತೀವಿ ಅಂತ ಹೇಳಿ ಬಂದು 5 ನಿಮಿಷ ಕ್ಲಿಯರ್ ಮಾಡ್ಕೊಡಕ್ಕೆ ಏನ್ ಸರ್ ನಿಮ್ದು? ಸರ್ ನೀವು ಮಾಡ್ತಕ್ಕಂಥ ಕೆಲಸ ಏನಂಕಾದ್ರೆ, ನೀವು ಮಾಡ್ತಕ್ಕಂಥ ಕೆಲಸ ಏನಂಕಾದ್ರೆ ಇಷ್ಟು ಬೇಜವಾಬ್ದಾರಿಯಿಂದ ನಡೆಸುವಂತ ಕೆಲಸ ನಮ್ಗಿಲ್ಲ ಸರ್, ನಡೆಸುವಂತದಿಲ್ಲ. ಬೇಕಾದ್ರೆ ಕರ್ಸಿ ಸರ್, ಯಾರು ಅಧಿಕಾರಿಗಳು ಕರ್ಸಿ ಸರ್, ನಾವು ಮಾತಾಡ್ತೀವಿ ಸರ್. ಸಿಬ್ಬಂದಿಯವರು ನಾವು ಅಡಿಗೆ ಮಾಡಿ ಆಗ್ತೀವಿ ಅಂತಂದು ಹೇಳ್ತಿದ್ದಾರೆ ಸರ್. ನೀವು ಯಾವ್ದಕ್ಕೂ ಅವ್ರಿಗೆ ಅಪೋರ್ಟ್ ಮಾಡ್ತೇನಿಲ್ಲ ಸರ್. ಅವ್ರು ಹೇಳ್ತಿದ್ದಾರೆ ಸರ್, ನಾವು ಬಂದು ನಾವು ಮಾಡ್ಕೊಡ್ತೀವಿ, ಈಗ ತಂದು ಕೊಟ್ರೆ ಮಾಡ್ಕೊಡ್ತೀವಿ ಅಂತ ಸರ್. ವಾರದಿಂದ ನೀವು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿಲ್ಲ ಎದಕ್ಕೆ ಸರ್ ನೀವು ಇರೋದು? ನೀವು ಎದಕ್ಕೆ ಸರ್ ಇರೋದು? ನನಗೆ ಅದೇ ಹೇಳಿ ಸರ್, ನೀವು ಎದಕ್ಕೆ ಸರ್ ಇರೋದು ಹೇಳಕತ್ತಿದ್ದೀನಿ. ಒಂದು ವಾರದಿಂದ ಆಯ್ತು, ನಾವು ಹೇಳಿದ್ವಿ, ಇನ್ಫಾರ್ಮೇಶನ್ ಕೊಟ್ಟಿದ್ವಿ, ಹಾಸ್ಟೆಲ್ ವಾರ್ಡನ್ ನಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಅಡಿಗೆ ಸಿಬ್ಬಂದಿ ಅವರು ಹೇಳ್ತಿದ್ದಾರೆ ಸರ್. ಹೇಳ್ತಿದ್ದಾರೆ ಸರ್, ನೀವು ರಾಜೀನಾಮೆ ಕೊಡ್ರಿ, ನಿಮ್ಮಿಂದ ಕೆಲಸ ಮಾಡಿದಾಗ ಬರ್ಕೊಟ್ಬಿಡಿ ಸರ್, ಕರ್ಸ್ಕೊಂತಿದ್ವಿ. ಪ್ರಾಬ್ಲಮ್ ಯಾರು ಇರ್ತಾರೆ ಸರ್? ನಮ್ಮ ತಂದೆ ತಾಯಿಗಳು ಅಲ್ಲಿ ಇರೋದು. 8 ದಿನ ಮುಂಚೆ ಗ್ಯಾಸ್ ಕಮ್ಮಿ ಆಗೈತೆ ಅಂತ ಹೇಳಕತ್ತಿದ್ರಿ, ನಮ್ಮ ತಂದೆ ತಾಯಿ ಮನೆಯಾಗ ಸರ್ಕಾರ ಗಮನಕ್ಕೆ ತರ್ತಿದ್ರೆ ಈಗ ನೀನು ಗಮನಕ್ಕೆ ತಗೊಂಡ್ ಮಾಡ್ತಿದ್ದಿಲ್ಲ. 8 ದಿನ ನಿನ್ನ ಮಕ್ಕಳಿಗೆ ಆಗಿದ್ರ, ನಿನ್ನ ಮಕ್ಕಳೆಲ್ಲ ರೀತಿ ಮಾಡ್ಕೊಂಡ್ಬಿಟ್ಟು ಬೇರೆ ಮಕ್ಕಳು ದಲಿತರ ಮಕ್ಕಳಿಗೆಲ್ಲ ಇದು ಅನ್ಯಾಯ ಮಾಡ್ತೀಯ ನೀನು? ಮತ್ತೆ ನೀನು ಅನ್ಯಾಯ ಮಾಡಿದಂಗೆ ಆಗುತ್ತಲ್ಲ ನಾನು. ಮತ್ತೆ ನಿಮ್ಮ ಫೋನ್ ಬಂದ್ರೆ ನಂಗೆ ಆ ಥರ ಓದ್ತದೆ,
ರೆಸ್ಪಾನ್ಸ್ ಮಾಡ್ಬೇಕು. ಫೋನ್ ಮಾಡಿದ್ರೆ ವಿದ್ಯಾರ್ಥಿಗಳು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ. ವಿದ್ಯಾರ್ಥಿಗಳು ಫೋನ್ ಮಾಡಿದ್ರೆ ಅವರು ಪಿಕ್ ಮಾಡಲ್ರಿ, ಅವರು ಉಡಾಫೆ ಉತ್ತರ ಕೊಡ್ತಾರೆ, ಅವರು ಬರಕ್ಕಾಗಲ್ಲ ಅಂತಂದು. ನಿನ್ನ ಮಕ್ಕಳಾದ್ರೆ ನೀನು 8 ದಿನ ಮುಂಚೆ ಹೋಗ್ತಿದ್ದೆ, ಒಂದು ಕೆಲಸ ನೀನು ಅರ್ಥ ಮಾಡ್ಕೋಬೇಕಪ್ಪ. ಡೈರೆಕ್ಟ್ ಆಗಿ ಹೇಳ್ಬಿಡಿ ಸರ್, ಆಗಲ್ಲ ಎಲ್ಲರ ಮಕ್ಕಳು ಒಂದೇ ಸರ್. ಸರ್ ತನ್ನ ಮನೆಯಿಂದ ತಂದ್ಕೊಂಡ್ರೆ ಕಾಲ್ ಮಾಡ್ಬಿಟ್ರೆ ಕಾಲ್ ಪಿಕ್ ಮಾಡಲ್ಲ ಸರ್. ಕಾಲ್ ಪಿಕ್ ಮಾಡಿದ್ರು ಕೂಡ ಉಡಾಫೆ ಉತ್ತರಗಳನ್ನ ಕೊಡ್ತಾರೆ. ನನ್ ಪರ್ಸನಲ್ ವರ್ಕ್ ಇದೆ, ಬಿಜಿ ಇದೀನಿ, ಬರಕ್ ಆಗಲ್ಲ. ಇವ್ರು ಪರ್ಸನಲ್ ಕೆಲಸ ಮಾಡಕ್ ತಾಲೂಕು ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರೆ ಅವರು ಕೂಡ ಅದೇ ರೀತಿ ಉಡಾಫೆ ಉತ್ತರಗಳನ್ನ ಕೊಡ್ತಾರೆ. ನೀವ್ ಹೇಳ್ದಂಗೆ ಕೇಳಕ್ಕಾಗುತ್ತೆ ಅಂದ್ರೆ ಸರ್ ಈ ತರ ಸರ್ ಅಡಿಗೆ ಸಿಬ್ಬಂದಿಗಳು ಸೌದೆ ಒಲೆ ತಂದು ಕೊಟ್ರೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರೆ ಇವರು ವಾರ್ಡನ್ಗಳು ತಂದು ಕೊಡಕ್ ರೆಡಿ ಇಲ್ಲ. ತಾಲೂಕು ಆಫೀಸರ್ಗಳಿಗೆ ಹೇಳಿದ್ರೆ ನೀವ್ ಹೇಳ್ದಂಗೆ ಕೇಳಕ್ಕಾಗುತ್ತೆ ಅಂದ್ರೆ, ನೀವ್ ಹೇಳ್ದಂಗೆ ಮಾಡಕ್ ಆಗುತ್ತೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರೆ. ಈ ಹಿಂದೆ ಇರ್ತಕ್ಕಂಥ ಆಗ್ತಾ ಇರ್ತಕ್ಕಂಥ ಈ ಹಿಂದೆ ಸಮಸ್ಯೆ ಈಗ ಆಗ್ತಿದೆ ಸರ್. ತುಂಬಾನೇ ಸಮಸ್ಯೆ ಇದೆ ಸರ್ ಹಾಟೆಲಲ್ಲಿ. ಈಗ ಎಲ್ಲಿವರೆಗೂ ಬಂದು ನಿಂತಿದೆ ಅಂದ್ರೆ ಕನಿಷ್ಠ ಊಟ ಕೂಡ ಹಾಕಕ್ ಆಗ್ತಿಲ್ಲ ಸರ್. ಇವ್ರ ಕೆಲಸದಲ್ಲಿ ಇರ್ತಕ್ಕಂಥದ್ದು ಏದಕ್ಕೆ ಸರ್ ಈಗ